ಕೆಲಸ ನಡೀತಾ ಇದೆ. ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣನ ಕೊಡ್ತಾ ಇದ್ದೀವಿ. ಈ ಬರುವ ಜೂನಿಗೆ ಬಹುಶಃ ಅರಸೀಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಕೆಲಸಗಳು ನಮ್ಮಲ್ಲಿ 2-3 ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ. ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ. ಆನಂತರ ಮುಂದೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಹೋಗುತ್ತೆ. ಕುಡಿಯುವ ನೀರು ಸಮಸ್ಯೆ ಏನಿದೆ ಸರ್ ತುಮಕೂರಲ್ಲಿ? ತುಮಕೂರು ಸಿಟಿ ಸೇರಿದಂತೆ ಪಾವಗಡದಲ್ಲಿ ಸಮಸ್ಯೆ ಇದೆ. ಸದ್ಯ ಏನು ಸಮಸ್ಯೆ ಇಲ್ಲ. ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ. ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಹಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತ ಹೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರೇ ICC ಅಧ್ಯಕ್ಷರಿರ್ತಾರೆ, ಅವರನ್ನು ಕೇಳಿ ನಾವು 1-2 TMC ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜೇಂದ್ರ ಕೊಲೆ ಸುಪಾರಿ ಕೇಸ್ ಸರ್, ಇದೆಲ್ಲ ತನಿಖೆ ಏನು ಆ ಥರ ಏನು ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ. ನಾವೆಲ್ಲ AICC ಸದಸ್ಯರಿದ್ದೀವಿ. ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಸರ್. ಏರ್ಪೋರ್ಟ್ 32 ಜನ ಶಾಸಕರು ಸಹಿ ಹಾಕಿ ಪತ್ರ ಸೋಮಣ್ಣ ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದ್ರೆ ಬಹಳ ಅನುಕೂಲ ಅಲ್ಲ. ಈಗ ಸಿಎಂಗೂ ಕೂಡ ಪತ್ರ ಸಲ್ಲಿಸಿರೋದು ಮತ್ತು ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗುವಂತ ವಿಚಾರದಲ್ಲಿ ಸರ್ ಗೊತ್ತಿಲ್ಲ. ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ, ಕನಕಪುರ ಆ ಭಾಗದಲ್ಲಿ 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದ್ರೆ, ಅವರೇನು ಇನ್ಸ್ಪೆಕ್ಷನ್ಗೆ ಬಂದಿಲ್ಲ, ಆದರೆ ಪರಿಗಣಿಸಿದ್ರೆ ನಮಗೆ ಬಹಳ ವಸಂತ ನರಸಾಪುರ ಕಡೆ ಇದ್ರೆ ಬೆಟರ್, ಸಿರಾಗ ಇದ್ರೆ ಬೆಟರ್ ಸರ್. ಸಿರಾ ಎಲ್ಲ ಒಂದೇ ಅಲ್ಲ, ಬುಕ್ಕಾಪಟ್ನ ಕಡೆ ಅಂತ ಹೇಳಿದ್ರೆ ಎಲ್ಲಿದ್ರು ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದ್ರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದ್ರು ನಮ್ಗೆ ಅನುಕೂಲ ಆಗುತ್ತೆ. ಸರ್, ಈ ಪ್ರಾಜೆಕ್ಟ್ ನ ಹೈಜಾಕ್ ಆಗ್ತಿದೆ ಸರ್. ಏರ್ಪೋರ್ಟ್ ಪ್ರಾಜೆಕ್ಟ್ ಹೈಜಾಕ್ ಯಾಕಾಗುತ್ತೆ? ಆ ಕಡೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ DCM ಕಡೆ ಟೆಕ್ನಿಕಲ್ ಆಗಿ ಮಾಡ್ತಾರ ಅವರು. ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡಲ್ಲ. DCM ಪ್ರಭಾವ ಜಾಸ್ತಿ ಹೈಜಾಕ್ ಮಾಡಕ್ ಆಗೋದಿಲ್ಲ. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ.